ಸಂಜೆಯಲ್ಲಿ ಕ್ರಿಕೆಟ್ ಆಟ ಆಡ್ತಾ ಇದ್ದಾರೆ ಇಲ್ಲಿ. ಸೊ ಸಂಜೆಯ ಒಂದು ವ್ಯೂನ ನೋಡ್ಬೋದು. ಫಾಗ್ ಎಲ್ಲ ತುಂಬ್ಕೊಳ್ತಾ ಇದೆ ಅಲ್ಲಿ ಬೆಟ್ಟದ ಮೇಲೆಲ್ಲ. ಅಲ್ಲಿ ಸ್ನಾನಘಟ್ಟ ಅನಿಸುತ್ತೆ. ಮಳೆ ಈಗ ಶುರು ಆಗ್ತಾ ಇದೆ. ಛತ್ರಿ ಇಲ್ಲ, ಅದಕ್ಕೆ ಟವಲ್ನೇ ತಲೆ ಮೇಲೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಶ್ರೀಹರಿಯಾನ ಯೂಟ್ಯೂಬ್ ಚಾನಲ್. ಫೋಟೋಶೂಟ್ ಸಹ ನಡೀತಾ ಇದೆ. ಬೈಕ್ ರೈಡೂ ಒಂದು ಕಲೆ. ಅದು ಎಲ್ಲಿಂದ ಹರ್ಕೊಂಡು ಬರುತ್ತೆ ಅಂತಲೂ ಗೊತ್ತಾಗೋದಿಲ್ಲ, ಅಷ್ಟೊಂದು ವಾಟರ್ ಫಾಲ್ಸ್ ಇದ್ದಾವೆ. ಸೊ ತಿರುವು ಬಂದಾಗ ಸ್ವಲ್ಪ ಸ್ಲೋ ಡೌನ್ ಮಾಡಿ ಲೈಟಾಗಿ ಬ್ರೇಕ್ ಅಪ್ಲೈ ಮಾಡಬೇಕಾಗತ್ತೆ. ಹುಚ್ಚು ಸಾಹಸಕ್ಕೆಲ್ಲ ಕೈ ಹಾಕ್ಬಾರ್ದು. ಸೇಫಾಗಿರೋ ಪ್ಲೇಸಲ್ಲಿ ನಿಂತ್ಕೋಬೇಕು, ವೀಕ್ಷಣೆ ಮಾಡಬೇಕು. ಸ್ವರ್ಗ ಬೇರೆಲ್ಲೂ ಇಲ್ಲ, ಇಲ್ಲೇ ಇದೆ ನೋಡಿ. ಇಷ್ಟೊಳ್ಳೆ ಪ್ಲೇಸ್ನ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ರೆ ಒಂಟಿ ಅಂತ ಅನಿಸೋದೆ. ತುಂಬ ಫೋರ್ಸಾಗಿ ಹರಿತಾ ಇದೆ, ಸ್ಮಾಲ್ ಡ್ಯಾಮ್ ಆದ್ರೂ. ವೆಲ್ಕಮ್ ಬ್ಯಾಕ್ ಟು ಶ್ರೀಹರಿಯಾನ ಯೂಟ್ಯೂಬ್ ಚಾನಲ್. ನೀರು ಹರಿತಾ ಇರೋದು ನೋಡ್ಬೋದು ಇಲ್ಲಿ, ನೇತ್ರಾವತಿ ನದಿ. ಕುಕ್ಕೆ ಸುಬ್ರಹ್ಮಣ್ಯಗೆ ಈ ಅಂಡರ್ ಪಾಸ್ ಮುಖಾಂತರ ರೈಟ್ ತಗೋಬೇಕು. ಸೊ ಇದು ರಿಸರ್ವ್ ಫಾರೆಸ್ಟ್ ಆಗಿರುತ್ತೆ. ಸ್ವಲ್ಪ ಟರ್ನ್ಸ್ ಜಾಸ್ತಿ ಈ ರೋಡಲ್ಲಿ. ಘಾಟ್ ಸೆಕ್ಷನ್. ಸ್ಟ್ರೈಟು ಕುಕ್ಕೆ ಇದೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ರೂಟ್ ಕನ್ಫ್ಯೂಷನ್ ಮಾಡ್ಕೊಂಡಿದ್ರು ಅನಿಸುತ್ತೆ. ಸಂಜೆ ಹೊತ್ತಲ್ಲಿ ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ಏನಿ ಊರ ಹೆಸರು? ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ, ಬಿಳಿ ನೆಲೆ. ಸುಮ್ಮನೆ ಹಂಗೆ ಮುಂದೆ ಹೋಗಿ ವಾಪಸ್ ಬರೋಣ. ಗೋಪಾಲಕೃಷ್ಣ ದೇವಸ್ಥಾನ. ಕ್ಲೋಸ್ ಇದೆ ಟೆಂಪಲ್ ಅನಿಸುತ್ತೆ. ತಂಪಾದ ಇಳಿ ಸಂಜೆಯಲ್ಲಿ ಕ್ರಿಕೆಟ್ ಆಟ ಆಡ್ತಾ ಇದ್ದಾರೆ ಇಲ್ಲಿ. ಕುಕ್ಕೆ ಸುಬ್ರಹ್ಮಣ್ಯ ರೈಟ್ ಸೈಡ್, ಲೆಫ್ಟ್ ಸೈಡ್ ಹೋದರೆ ಬ್ಯಾಂಗ್ಳೂರ್ಗೆ ಹೋಗ್ಬೋದು. ಸಂಜೆ ಆಗ್ತಾ ಇರೋದ್ರಿಂದ ಗಿಜಿ 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 ಅಂತ ಸೌಂಡ್ ಬರ್ತಾ ಇದೆ. ಸೊ ಸಂಜೆಯ ಒಂದು ವ್ಯೂನ ನೋಡ್ಬೋದು. ಫಾಗ್ ಎಲ್ಲ ತುಂಬ್ಕೊಳ್ತಾ ಇದೆ ಅಲ್ಲಿ ಬೆಟ್ಟದ ಮೇಲೆಲ್ಲ. ಕಂಪ್ಲೀಟ್ಲಿ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ನದಿ ಕುಮಾರಧಾರ. ಹನಿ ಹನಿ ಮಳೆ ಬೀಳ್ತಾ ಇದೆ. ಭಾಳ ಅದ್ಭುತವಾಗಿ ಕಾಣಿಸ್ತಾ ಇದೆ ವ್ಯೂ. ಅಲ್ಲಿ ಸ್ನಾನಘಟ್ಟ ಅನಿಸುತ್ತೆ, ಅದು ಬಂದು ಸ್ನಾನ ಮಾಡ್ಕೊಂಡು ಹೋಗೋದಕ್ಕೆ. ಕುಮಾರಧಾರ. ಮಳೆ ಈಗ ಶುರು ಆಗ್ತಾ ಇದೆ. ಸೊ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ದೇವಸ್ಥಾನನ ನೋಡ್ಬೋದು. ಜಿಟಿ ಜಿಟಿ ಮಳೆ ಆಲ್ರೆಡಿ ಶುರುವಾಗಿದೆ. ಛತ್ರಿ ಇಲ್ಲ, ಅದಕ್ಕೆ ಟವಲ್ನೇ ತಲೆ ಮೇಲೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ.
ದೇವಸ್ಥಾನದಲ್ಲಿ ಭಜನಾ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಭಕ್ತಾದಿಗಳು ಅನ್ನ ಪ್ರಸಾದಕ್ಕೆ ಹೋಗ್ತಾ ಇದ್ದೀನಿ. ಈ ದಿನದ ರೈಡ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಒಂದು ಬ್ಯಾಂಗ್ಳೂರಿಗೆ ವಾಪಸ್ ಹೋಗೋದ್ರಲ್ಲಿ ಏನಾದರೂ ಒಳ್ಳೆ ಪ್ಲೇಸಸ್ ಇದ್ದರೆ ಅದನ್ನು ಕವರ್ ಮಾಡ್ತಾ ವಾಪಸ್ ಬ್ಯಾಂಗ್ಳೂರಿಗೆ ಹೋಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಬಾಯ್ ಬಾಯ್. ಎಲ್ಲರಿಗೂ ಶುಭೋದಯ, ಶುಭ ಮುಂಜಾನೆ. ವೆಲ್ಕಮ್ ಬ್ಯಾಕ್ ಟು ಶ್ರೀಹರಿ ಅನ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ದರ್ಶನ ಆಯಿತು. ಮತ್ತು ಈಗ ಸೋಲೋ ರೈಡ್ನ ಧರ್ಮಸ್ಥಳ ಸೋಲೋ ರೈಡ್ನ 2ನೇ ದಿನನ ಪ್ರಾರಂಭ ಮಾಡಿದ್ದೀನಿ. ಸೊ ಈಗ ಟೈಮ್ 7 ಗಂಟೆ ಆಗಿದೆ. ಮತ್ತೊಂದು ಸಲ ಒಂದು ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡಿಕೊಂಡು ಆದಷ್ಟು ಬೇಗ ಇಲ್ಲಿಂದ ಹೊರಡೋಣ. ದರ್ಶನ ಆಗಿದೆ. ಈಗ ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಹೋಗ್ತಾ ಇದ್ದೀನಿ. ಬ್ಯೂಟಿಫುಲ್ ಆಗಿದೆ. ಹೊಳೆಯಲ್ಲಿ ನೀರು ಹರಿತಾ ಇದೆ. ಸ್ನಾನ ಮಾಡಿ ಸುಬ್ರಹ್ಮಣ್ಯ ದೇವರ ದರ್ಶನ ಪಡಿಬೋದು. ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಆದಿ ಸುಬ್ರಹ್ಮಣ್ಯ ದರ್ಶನ ಆಗಿದೆ. ಸೊ ಈಗ ಟೈಮು 8 ಗಂಟೆ ಆಗಿದೆ. ರೂಮ್ ಹತ್ರ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ ನಮ್ಮ ಒಂದು ಪ್ರಯಾಣವನ್ನು ಮುಂದುವರ್ಸೋಣ. ಸೊ ಒಳ್ಳೆ ದರ್ಶನ ಆಯಿತು. 7 o'clock ಬಂದಿದ್ದು, ಈಗ 8 o'clock ಆಗಿದೆ. ಆಲ್ಮೋಸ್ಟ್ 1 hour ಆಗಿದೆ. ತುಂಬ ಪೀಸ್ಫುಲ್ ಆಗಿದೆ. ಮೈಂಡ್ ರಿಫ್ರೆಶ್ ಆಯಿತು. ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇಲ್ಲೇ ಸೊ ಇಲ್ಲಿಂದ ಹೊರಡ್ತಾ ಇರೋಣ. ನಿಯೋ ಮೈಸೂರು ಕೆಫೆ ಅಲ್ಲಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಒಂದಷ್ಟು ಬೇಗ ರೂಮ್ ಹತ್ರ ಹೋಗೋಣ. ಸೊ 9 ಗಂಟೆ ಆಗಿದೆ ಟೈಮು. ಫುಲ್ ಬಿಸಿಲು. ಸೊ ಇಲ್ಲೇ ಉಳ್ಕೊಂಡಿದ್ದು ನಿಖಿಲ್ ವಸತಿ ಗೃಹ. ನೆನ್ನೆ ಬಂದಾಗ ಹನಿ ಹನಿ ಮಳೆ ಬೀಳ್ತಾಯಿತ್ತು. ಈಗ ಮಳೆ ಏನಿಲ್ಲ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಿಂದ ಈಗ ಮಂಜರಾಬಾದ್ ಫೋರ್ಟ್ ಕಡೆಗೆ ಹೋಗ್ತಾ ಇದ್ದೀವಿ. ಡೇ 2ನ ಈಗ ಶುರು ಮಾಡಿದ್ದೀವಿ. ಟೋಟಲು 381 ಕಿಲೋಮೀಟರ್ಸ್ ಎಸ್ಟರ್ಡೇ ವಿ ಕವರ್ಡ್. ಸೊ ಇಲ್ಲಿಂದ ಮಂಜರಾಬಾದ್ ಫೋರ್ಟ್ಗೆ 55 ಕಿಲೋಮೀಟರ್ಸ್ ಇದೆ. ಇಲ್ಲೇ ಬ್ರೇಕ್ಫಾಸ್ಟನ್ನು ಸಹ ಮುಗಿಸ್ಕೊಂಡೆ. ಬಿಸಿಬೇಳೆ ಬಾತು ಮತ್ತು ವಡೆ, ಕಾಫಿ ಕುಡಿದೆ. ಹೇಗೆ ಅನ್ನಿಸ್ತು ನೆನ್ನೆ ಪ್ರೀವಿಯಸ್ ಎಪಿಸೋಡ್ ನೋಡಿರೋವಂಥವ್ರು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆನ್ನೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಆಲ್ಮೋಸ್ಟ್ 382 ಕಿಲೋಮೀಟರ್ಸ್ ಸಿಂಗಲ್ ಡೇನಲ್ಲಿ ಕವರ್ ಮಾಡಿರೋದು. ಈ ಒಂದು KTM 250 ಅಡ್ವೆಂಚರ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ ಭಾಳ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾಯಿದೆ. ಆಲ್ಮೋಸ್ಟ್ 26,000 ಕಿಲೋಮೀಟ್ರ್ ಓಡಿಸಿದ್ದೀನಿ ಈ ಒಂದು ಬೈಕ್ನ. ಈಗಲೂ ಅದೇ ಸಸ್ಪೆನ್ಷನ್, ಅದೇ ಹೊಸ ಬೈಕ್ ಥರನೇ ಇದೆ, ರೆಗ್ಯುಲರಾಗಿ ಸರ್ವಿಸ್ ಮಾಡಿಸಿರೋದ್ರಿಂದ. ಸೊ ಒಂದು ಮುತ್ತುಗೆ ಹೊಸ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಬಂದಿರೋದು ಕುಕ್ಕೆಗೆ ಬೈಕಲ್ಲಿ. ಕುಕ್ಕೆ ಮತ್ತು ಧರ್ಮಸ್ಥಳ ಭಾಳ ಖುಷಿ ಆಯಿತು. ನೆನ್ನೆ 3.5 ಕಿಲೋಮೀಟರ್ಸ್ ರೈಡ್ ತೊಗೋಬೇಕು.
ನಿನ್ನೆ ಈವ್ನಿಂಗ್ ಅಷ್ಟು ಮಾತಾಡೋಕ್ಕಾಗ್ತಾ ಇರಲಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಬಂದ ತಕ್ಷಣವೇ ಅಲ್ಲಿ ಒಂದು ಅಂಗಡಿಯಲ್ಲಿ ಲಗೇಜ್ನೆಲ್ಲ ಇಟ್ಟು ಇಮಿಡಿಯೇಟಾಗಿ ದರ್ಶನಕ್ಕೆ ಹೋದೆ. ಸೊ ಕ್ರೌಡ್ ಕಡಿಮೆ ಇದ್ರೂ ಮಹಾಮಂಗಳಾರತಿ ಟೈಮಲ್ಲಿ ಸ್ವಲ್ಪ ನಿಲ್ಲಿಸಿದ್ರಿಂದ ಲೇಟ್ ಆಯಿತು. 2 hours ಆಯಿತು ದರ್ಶನ ಆಗೋದಲ್ಲೇ. ಸೊ 4 ಗಂಟೆಗೆ ಅಲ್ಲಿ ಬಿಟ್ಟು ಇಲ್ಲಿ ಬರೋ ಅಷ್ಟರಲ್ಲಿ 5:30 ಆಗಿತ್ತು. ತಣ್ಣಗೆ ಗಾಳಿ ಬೀಸ್ತಾ ಇದೆ ಇಲ್ಲಿ. ಒಳ್ಳೆ ನಿದ್ದೆ ಆಯಿತು ನೈಟು. ಆಯಾಸ ಎಲ್ಲ ಹೋಯಿತು. ಆ ಒಂದು ಟಯರ್ಡ್ನೆಸ್ಗೆ ಒಳ್ಳೆ ನಿದ್ದೆ ಮಾಡಿರೋದ್ರಿಂದ ಫುಲ್ ರಿಫ್ರೆಶ್ಡ್ ಆಗಿದ್ದೀನಿ. ಸೊ ನೆನ್ನೆಗಿಂತ ಇನ್ನೂ ಜೋಶಲ್ಲಿ ಒಂದು ರೈಡ್ನ ಸ್ಟಾರ್ಟ್ ಮಾಡಿದ್ದೀನಿ. ಗುಂಡಿಯಾ. ಸೊ ಸೋಲೋ ರೈಡ್ಗಿಂತ ಯಾರಾದರೂ ಜೊತೇಲಿ ಬಂದರೆ ಚೆನ್ನಾಗಿರುತ್ತೆ, ಇನ್ನೊಬ್ಬ ಕೋ ರೈಡರ್ ಬೇರೆ ಬೈಕಲ್ಲಿ ಬಂದರೆ. ಬಟ್ ಏನಂದರೆ ಅವರು ಬರಬೇಕು ಅಂದರೆ ಅವ್ರ ಟೈಮಿಂಗ್ಸ್ ನಮ್ಗೆ ಅಡ್ಜಸ್ಟ್ ಆಗಬೇಕು, ನಮ್ಮ ಟೈಮಿಂಗ್ಸ್ ಅವ್ರಿಗೆ ಅಡ್ಜಸ್ಟ್ ಆಗಬೇಕು. ಒಳ್ಳೆ ಕೋಆರ್ಡಿನೇಷನಲ್ಲಿ ರೈಡ್ ಮಾಡ್ಕೊಂಡು ಹೋದರೆ ಇನ್ನೂ ಮಜಾ ಇರುತ್ತೆ ಫ್ರೆಂಡ್ಸ್ ಎಲ್ಲ ಬಂದರೆ. ಸೊ ಫ್ರೆಂಡ್ಸ್ ಎಲ್ಲ ಫುಲ್ ಬ್ಯುಸಿ ಆಗಿರೋದ್ರಿಂದ ಸೋಲೋ ರೈಡ್ ಮಾಡ್ತಾಯಿದ್ದೀನಿ. ನೋಡೋಣ ಫ್ಯೂಚರಲ್ಲಿ ಯಾರಾದರೂ ಸ್ನೇಹಿತರು ಬಂದರೆ ಅವ್ರ ಜೊತೆನೂ ರೈಡ್ಗೆ ಬರೋಣ. ಬೈಕ್ ರೈಡೂ ಒಂದು ಕಲೆ. ಅದು ನಾವು ಕಲಿತಷ್ಟು ಹೊಸ ಹೊಸ ಸ್ಕಿಲ್ಸ್ನ ಕಲಿತಾ ಇರ್ಬೋದು. ಎಂಡ್ ಅನ್ನೋದೇ ಇಲ್ಲ. ಎಲ್ಲ ವಿದ್ಯೆಗಳಿಗೂ ಅಷ್ಟೇ, ಕೊನೆ ಅನ್ನೋದು ಯಾವುದು ಇರೋದಿಲ್ಲ. ಕಲಿತಷ್ಟು ನಮಗೆ ಜ್ಞಾನ ಹೆಚ್ಚುತ್ತೆ. ಒಳ್ಳೆ ರೈಡ್ ಎಕ್ಸ್ಪೀರಿಯನ್ಸ್. ಪ್ರೀವಿಯಸ್ 2 ರೈಡ್ಗಿಂತನೂ ಇದು ತುಂಬ ಡಿಫ್ರೆಂಟ್ ಆಗಿದೆ. ಮಾನ್ಸೂನಲ್ಲಿ ಬಂದಿರೋದು ಫುಲ್ ಖಾಲಿ ಇದೆ ರೋಡು. ಕಾಡು ನೋಡ ಹೋದೆ, ಕವಿತೆಯೊಡನೆ ಬಂದೆ, ಬಲೆಯ ಬೀಸಿ ಕಾಡು ಮೋಹಕ ತರುಣಿಯೊಡನೆ ಬಂದೆ, ಮಾತನಾಡಲು ಅವಳು ಮಾಯವಾದಳು. ಬಾಡಿ ಪೇಯ್ನ್ ಇದ್ದಿದ್ದರಿಂದ ಅದು ಯಾವಾಗ ಮಲ್ಕೊಂಡೋ ಗೊತ್ತಿಲ್ಲ. ಬಟ್ ಬೆಳಗ್ಗೆ ಎಚ್ಚರ ಆಗೋಷ್ಟರಲ್ಲಿ 6 o'clock ಆಗಿತ್ತು. ಇನ್ನೂ ಸ್ವಲ್ಪ ಹೊತ್ತು ಮಲಗಿದ್ರೆ 10 ಗಂಟೆವರೆಗೂ ಮಲಗಿಬಿಡ್ತಾ ಇದ್ದೆ. ಬಟ್ ರೈಡ್ ಕಂಟಿನ್ಯೂ ಮಾಡಬೇಕಲ್ವಾ, ಅದೇ ನಾವು ಇಷ್ಟೊಂದು ದೂರ ಬರೋದಕ್ಕೂ ಆಗೋದಿಲ್ಲ. ಈ ಒಂದು ಭಾಗದಲ್ಲಿ ಯಾರು ಮನೆಗಳಿದೆಯೋ ಅವರೇ ನಿಜಕ್ಕೂ ಅದೃಷ್ಟವಂತರು. ಯಾಕಂದರೆ 0 ಪೊಲ್ಯೂಷನ್, ಸ್ವಚ್ಛವಾದ ಗಾಳಿ, ಸ್ವಚ್ಛ ಪರಿಸರ, ನಿಜಕ್ಕೂ ಅವರೇ ಶ್ರೀಮಂತರು. ಸೊ ತಿರುವು ಬಂದಾಗ ಸ್ವಲ್ಪ ಸ್ಲೋ ಡೌನ್ ಮಾಡಿ ಲೈಟಾಗಿ ಬ್ರೇಕ್ ಅಪ್ಲೈ ಮಾಡಬೇಕಾಗತ್ತೆ. ಗಾಡಿನ ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು. ಸೊ ಅದ್ಭುತವಾಗಿದೆ ಈ ಒಂದು ಕಾರ್ನರಿಂಗ್ ಮಾಡ್ತಾಯಿದ್ರೆ ಇಲ್ಲಿ ರೋಡುಗಳಲ್ಲಿ. ತೀರಾ ಎಡ್ಜ್ಗೂ ಹೋಗಬಾರ್ದು, ಸ್ವಲ್ಪ ಸೇಫಲ್ಲಿ ಕಾರ್ನರಿಂಗ್ ಮಾಡಬೇಕಾಗುತ್ತೆ. ಈ ವೈಟ್ ಲೈನಿಂದ ಆ ಕಡೆಗೆ ಹೋಗಬಾರ್ದು. ಫುಲ್ ಮಜಾ ಬರ್ತಾಯಿದೆ ರೈಡಿಂಗು. ಅತ್ಯದ್ಭುತವಾದಂಥ ಒಂದು ರಸ್ತೆ. ಆವಾಗವಾಗ ಟ್ರಾವೆಲ್ ಮಾಡ್ತಾ ಇದ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಒಂದು ಬೈಕ್ ರೈಡ್ ಬರೋದಕ್ಕೆ ಒಂದು ಪರ್ಟಿಕ್ಯುಲರ್ ಏಜ್ ಅಂತ ಏನೂ ಇಲ್ಲ. 18 years ಎಬೋ ಆಗಿರಬೇಕು, ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಯಾವ ಏಜಲ್ಲಿ ಬೇಕಾದರೂ ಮಾಡ್ಬೋದು. ಆ್ಯಂಡ್ ಮೋರ್ ಓವರ್ ನಿಮಗೆ ಒಂದು ಆಸಕ್ತಿ ಇರಬೇಕು, ಆಗಲೇ ನೀವು ಎಂಜಾಯ್ ಮಾಡ್ತೀರಾ. ನೀರು ಹರಿತಾ ಇರೋಂಥ ಒಂದು ಸೌಂಡ್ ಇಲ್ಲಿ ಕೇಳಿಸ್ತಾ ಇದೆ. ಒಂದು ಸ್ವಲ್ಪ ಇಳಿದು ನೋಡೋಣ. ಹುಚ್ಚು ಸಾಹಸಕ್ಕೆಲ್ಲ ಕೈ ಹಾಕ್ಬಾರ್ದು. ಸೇಫಾಗಿರೋ ಪ್ಲೇಸಲ್ಲಿ ನಿಂತ್ಕೋಬೇಕು, ವೀಕ್ಷಣೆ ಮಾಡಬೇಕು, ಮತ್ತು ಎಂಜಾಯ್ ಮಾಡಿಬಿಟ್ಟು ಹೋಗ್ತಾ ಇರಬೇಕು. ಅದು ಬಿಟ್ಬಿಟ್ಟು ಸೆಲ್ಫಿ ತೊಗೊಳಕ್ಕೆ ಹೋಗೋದು, ತುಂಬ ಡೇಂಜರಸ್ ಸ್ಪಾಟ್ ಹತ್ತಿರ ಎಲ್ಲ ನಿಂತ್ಕೊಳ್ಳೋದು, ಅವೆಲ್ಲ ಮಾಡೋದ್ರಿಂದ ನಮ್ಮ ಪ್ರಾಣಕ್ಕೇ ಹಾನಿಯಾಗುತ್ತೆ. ಈ ಒಂದು ಹರಿಯೋ ನೀರಿನ ಸೌಂಡನ್ನ ಫೀಲ್ ಮಾಡಿ, ಎಷ್ಟು ಕ್ಲಿಯರಾಗಿ ಕೇಳಿಸ್ತಾ ಇದೆ. ತುಂಬ ಪೀಸ್ಫುಲ್ ಆಗಿದೆ ಈ ಒಂದು ಜಾಗ.
ಪ್ರಕೃತಿಯ ಸೌಂದರ್ಯ ಮತ್ತಷ್ಟು ಹೆಚ್ಚಿಸೋದು ಈ ಒಂದು ಮಾನ್ಸೂನ್ ಟೈಮಲ್ಲಿ, ಈ ಒಂದು ಮುಂಗಾರು ಮಳೆ ಟೈಮಲ್ಲಿ ನೋಡ್ಬೋದು. ಹಚ್ಚ ಹಸಿರು, ಯಾವ ಕಡೆ ನೋಡಿದ್ರೂ ಹಚ್ಚ ಹಸಿರಲ್ಲಿ ಕಂಗೊಳಿಸ್ತಾ ಇರುತ್ತೆ, ಬೆಟ್ಟ ಗುಡ್ಡಗಳು, ಹರಿಯೋ ನದಿ. ಸೊ ಬೆಂಗಳೂರು ರೋಡೇನೆ ಅದು. ಲೆಫ್ಟ್ ಹೋದರೆ ಮಂಗಳೂರು, ಧರ್ಮಸ್ಥಳ 39 ಕಿಲೋಮೀಟರ್. ಸೊ ಇಲ್ಲಿ ನಾವು ರೈಟ್ ತೊಗೋಬೇಕು. ಸೊ ಎದುರುಗಡೆ ನೋಡ್ಬೋದು ಬೆಟ್ಟದ ಮೇಲೆ ಫಾಗ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ. ಸೊ ವ್ಯೂ ಬಹಳ ಕ್ಲಿಯರ್, ಅದ್ಭುತವಾಗಿ ಕಾಣಿಸ್ತಾ ಇದೆ. ಈ ಮಾನ್ಸೂನ್ ಟೈಮಲ್ಲಿ ಬಂದರೆ ಅಲ್ಲಲ್ಲಿ ಒಂದು ಸ್ಮಾಲ್ ವಾಟರ್ ಫಾಲ್ಸ್ ಇರುತ್ತೆ, ನೋಡೋದಕ್ಕೆ ಭಾಳ ಖುಷಿ ಆಗುತ್ತೆ. ನೋಡಿ ವ್ಯೂ ಫುಲ್ ಕ್ಲಿಯರ್ ಆಗಿದೆ ಈಗ. ಮರ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಇಲ್ಲಿ, ಎದುರುಗಡೆನೂ ಅಷ್ಟೇ. ನೋಡಿ ಬೆಟ್ಟ ಗುಡ್ಡಗಳ ಮೇಲೇ ಒಂದು ಹುಲ್ಲು ಬೆಳ್ಕೊಂಬಿಟ್ಟಿದೆ, ಹಚ್ಚ ಹಸಿರಾಗಿ ಕಂಗೊಳಿಸ್ತಾ ಇದೆ. ಸೂಪರ್ ಆಗಿದೆ ನೋಡಿ ಇಲ್ಲಿ ವ್ಯೂ. ಅಲ್ಲೊಂದು ಸ್ಮಾಲ್ ಬ್ರಿಡ್ಜ್ ಬೇರೆ ಮಾಡಿದ್ದಾರೆ. ಫೋಟೋಶೂಟ್ ನಡೀತಾ ಇದೆ ಇನ್ ಫ್ರಂಟ್ ಆಫ್ ವಾಟರ್ ಫಾಲ್. ಸ್ವರ್ಗ ಬೇರೆಲ್ಲೂ ಇಲ್ಲ, ಇಲ್ಲೇ ಇದೆ ನೋಡಿ. ಅಷ್ಟು ಅದ್ಭುತವಾಗಿದೆ ಈ ಒಂದು ಜಾಗ. ಪ್ರಕೃತಿಯಿಂದ ನಾವು, ನಮ್ಮಿಂದ ಪ್ರಕೃತಿ ಅಲ್ವೇ ಅಲ್ಲ. ನೀರು ರೋಡ್ಗೆ ಬಂದ್ಬಿಟ್ಟಿದೆ ಇಲ್ಲಿ, ನೀರು ಆರಿಸ್ತಾನೆ, ಬೇಗ ಮೂವ್ ಆಗಬೇಕು. ಇಷ್ಟೊಳ್ಳೆ ಪ್ಲೇಸ್ನ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ರೆ ಒಂಟಿಗೆ ಅಂತ ಅನಿಸೋದೇ ಇಲ್ಲ, ಅಷ್ಟು ಖುಷಿ ಆಗುತ್ತೆ. ಇಲ್ಲೊಂದು ಸ್ಮಾಲ್ ವಾಟರ್ ಫಾಲ್ ಇದೆ, ನೋಡ್ಬೋದು. ಫೋಟೋಶೂಟ್ ಸಹ ನಡೀತಾ ಇದೆ. ಇಲ್ಲೊಂದು ಸ್ಮಾಲ್ ವಾಟರ್ ಫಾಲ್ ಇದೆ ನೋಡಿ. ಎಲ್ಲಿಂದ ಹರ್ಕೊಂಡು ಬರುತ್ತೆ ಅಂತಲೂ ಗೊತ್ತಾಗೋದಿಲ್ಲ, ಅಷ್ಟೊಂದು ವಾಟರ್ ಫಾಲ್ಸ್ ಇದ್ದಾವೆ. ಈ ವಾಟರ್ ಫಾಲ್ ಪಕ್ಕದಲ್ಲೇ ಮನೆ ಕಟ್ಕೊಂಡಿದ್ದಾರೆ ಇಲ್ಲಿ. ಡೈಲಿ ವಾಟರ್ ಫಾಲ್ನ ನೋಡ್ಬೋದು. ಹಾಗೆ ಇಲ್ಲೊಂದು ಕೃತಕ ವಾಟರ್ ಫಾಲ್ ಮಾಡಿದ್ದಾರೆ, ಪೈಪ್ ಹಾಕ್ಬಿಟ್ಟು ಕಾಲು ತೊಳ್ಕೊಳ್ಳೋಣ. ತುಂಬ ಫೋರ್ಸಾಗಿ ಹರಿತಾ ಇದೆ, ಸ್ಮಾಲ್ ಡ್ಯಾಮ್ ಆದ್ರೂ ತುಂಬ ಅದ್ಭುತವಾಗಿದೆ ಇದು ಸ್ಮಾಲ್ ಡ್ಯಾಮ್. ಸೊ ವಾಟರ್ ಫ್ಲೋನ ಕಂಟ್ರೋಲ್ ಮಾಡೋದಕ್ಕೆ ಅಲ್ಲಿ ಚೆಕ್ ಡ್ಯಾಮ್ ನಿರ್ಮಾಣ ಮಾಡಿದ್ದಾರೆ. ಸೊ ಇನ್ನೂ ಮುಂದೆ ಹೋಗೋದಿಲ್ಲ, ವಾಪಸ್ ಹೋಗೋಣ. ಅಲ್ಲಿ ಮೇಲಿಂದ ಬಂದು ನಿಂತೂ ಸಹ ನೋಡ್ಬೋದು.